ಬಿಸಿ ಬಿಸಿಯಾದ ಅನ್ನದ ಮೇಲೆ ತುಪ್ಪವನ್ನ ಹಾಕಿ ಸಾರನ್ನ ಹಾಕಿ ಊಟ ಮಾಡ್ಲಿಕ್ಕೆ ತುಂಬಾನೇ ರುಚಿಕರವಾಗಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ಬೀಟ್ರೂಟ್ ಅನ್ನ ಬಳಸಿಕೊಂಡು ರುಚಿಯಾದ ಸಾರನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಬೀಟ್ರೂಟಿನ ಸಿಪ್ಪೆಯನ್ನ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಬೀಟ್ರೂಟಿನ ಜೊತೆಗೆ ಹಾಕಿ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ತೇನೆ. ಒಂದು ಪ್ಯಾನ್ ಅನ್ನ ಬಿಸಿಗಿಟ್ಟು ಅದರಲ್ಲಿ ಮೆಂತೆ ಕಾಳು, ತೆಂಗಿನ ಎಣ್ಣೆ, ಸ್ವಲ್ಪ ಇಂಗನ್ನ ಹಾಕಿ ಹುರ್ಕೊಂಡು ಕೊತ್ತಂಬರಿ ಬೀಜವನ್ನ ಹಾಕಿದ್ದೇನೆ. ಹಾಗೆ ಒಣ ಮೆಣಸನ್ನ ಹಾಕೊಳ್ತಾ ಇದ್ದೇನೆ. ಜೀರಿಗೆಯನ್ನ ಹಾಕೊಳ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು, ಹಾಗೆ ಕೊನೆಯಲ್ಲಿ ಸ್ವಲ್ಪ ಕಾಳುಮೆಣಸು, ಒಂದು ಚಿಟಿಕೆ ಸಾಸಿವೆಯನ್ನ ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪುಡಿಯನ್ನ ಮಾಡ್ಕೊಂಡಿದ್ದೇನೆ. ಈಗ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಯಿ ತುರಿ, ಬೇಯಿಸಿರುವಂತಹ ಬೀಟ್ರೂಟ್ ಹಾಗೆ ಬೇಳೆಯನ್ನ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಲಿಕ್ಕೆ ಇಟ್ಟು ಬೆಲ್ಲ, ಕರಿಬೇವಿನ ಸೊಪ್ಪು, ಅರಿಶಿಣ, ರುಬ್ಬಿರುವಂತಹ ಪೇಸ್ಟ್ ಅನ್ನು ಹಾಕೊಂಡಿದ್ದೇನೆ. ಅಗತ್ಯ ಇರುವಷ್ಟು ನೀರು, ಹುಣಸೆ ಹಣ್ಣು, ಉಪ್ಪು, ಮಾಡಿರುವಂತಹ ಸಾರಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಒಗ್ಗರಣೆ ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವಿನ ಸೊಪ್ಪನ್ನ ಹಾಕಿ ಹಾಕೊಂಡ್ರೆ ರುಚಿಯಾದ ಬೀಟ್ರೂಟ್ ಸಾರು ರೆಡಿ ಆಗ್ತದೆ. ಡಿಟೇಲ್ ಆದ ರೆಸಿಪಿ ಬೇಕು ಅಂದ್ರೆ ನನ್ನ ಮಿಸೆಸ್ ಭಾಗವತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಖಂಡಿತ ನೀವು ಚೆಕ್ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.